ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ತೀವ್ರತೆ ಹೆಚ್ಚುತ್ತಿರುವ ನಡುವೆ ಅಮೆರಿಕ ಇರಾನ್ ವಿರುದ್ಧ ನಡೆಸಿದ ದಾಳಿ ಆಧುನಿಕ ಯುದ್ಧ ತಂತ್ರಜ್ಞಾನದಲ್ಲಿ ಮಹತ್ವದ ತಿರುವು ತಂದಿದೆ ಎಂದು ವಿಶ್ಲೇಷಣೆ ಕೇಳಿ ಬರ್ತಿದೆ. ಈ ದಾಳಿಯಲ್ಲಿ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಆಧಾರಿತ ವ್ಯವಸ್ಥೆಗಳು, ಬಾಂಬರ್ ವಿಮಾನಗಳು, ಆತ್ಮಾಹುತಿ ಡ್ರೋನ್ಗಳು ಮತ್ತು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಬಳಕೆ ನಡೆಸಿರುವುದಾಗಿ ಹೇಳಲಾಗ್ತಿದೆ. ಇದರಿಂದ ಭವಿಷ್ಯದ ಯುದ್ಧಗಳು ಹೇಗೆ ರೂಪುಗೊಳ್ಳುತ್ತದೆ ಎಂಬ ಪ್ರಶ್ನೆ ಜಾಗತಿಕ ಭದ್ರತಾ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಕೆಲವು ವರದಿಗಳ ಪ್ರಕಾರ ಅಮೆರಿಕ ತನ್ನ ದಾಳಿಯಲ್ಲಿ B2 ಸ್ಪಿರಿಟ್ ಬಾಂಬರ್ಗಳನ್ನು ಬಳಸಿದೆ. ಈ ವಿಮಾನಗಳು ರ್ಯಾಡರ್ಗೆ ಸಿಗದ ರೀತಿಯಲ್ಲಿ ವಿನ್ಯಾಸಗೊಳಿಸಲ್ಪಟ್ಟಿದ್ದು ಅತ್ಯಂತ ರಹಸ್ಯ ಮತ್ತು ನಿಖರ ದಾಳಿಗಳಿಗೆ ಬಳಸಲಾಗುತ್ತದೆ. ಇವು ದೂರದ ಪ್ರದೇಶದಲ್ಲಿ ಗುರಿಯನ್ನ ನಿಖರವಾಗಿ ಹೊಡೆಯುವ ಸಾಮರ್ಥ್ಯ ಹೊಂದಿದೆ. ಇದು ಇರಾನ್ನ ಪ್ರಮುಖ ಸೈನಿಕ ತಾಣಗಳು, ಕ್ಷಿಪಣಿ ಕೇಂದ್ರಗಳು ಹಾಗೂ ತಂತ್ರಜ್ಞಾನದ ಮೂಲ ಸೌಕರ್ಯಗಳನ್ನು ಗುರಿಯಾಗಿಸಿ ದಾಳಿ ನಡೆಸಿದೆ ಎಂದು ಹೇಳಲಾಗಿದೆ. ಇದರ ಜೊತೆಗೆ ಆತ್ಮಾಹುತಿ ಡ್ರೋನ್ಗಳ ಬಳಕೆಯು ಮಹತ್ವವನ್ನು ಪಡೆದುಕೊಂಡಿದೆ. ಇವು ಗುರಿಯನ್ನ ಪತ್ತೆ ಹಚ್ಚಿ ನೇರವಾಗಿ ಹೊಡೆದುರುಳಿಸುವ ಸಾಮರ್ಥ್ಯ ಹೊಂದಿದ್ದು ಮಾನವ ಹಸ್ತಕ್ಷೇಪ ಕಡಿಮೆಗೊಳಿಸಿ ಯುದ್ಧವನ್ನ ಸ್ವಯಂ ಚಾಲಿತವಾಗಿಗೊಳಿಸುತ್ತೆ. ಡ್ರೋನ್ಗಳ ಬಳಕೆ ಯುದ್ಧ ಭೂಮಿಯಲ್ಲಿ ಕಡಿಮೆ ವೆಚ್ಚದ ಮತ್ತು ಹೆಚ್ಚು ಪರಿಣಾಮಕಾರಿ ತಂತ್ರವಾಗಿ ಬೆಳೆಯುತ್ತಿದೆ. ಈ ದಾಳಿಯಲ್ಲಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಬಳಕೆಯ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ಕೆಲವು ವರದಿಗಳು ಬ್ಯಾನ್ ಮಾಡಲಾದ ಎಐ ಉಪಕರಣಗಳನ್ನು ಬಳಕೆ ಮಾಡಲಾಗಿದೆ ಎಂದು ಸೂಚಿಸಿದ್ರು ಅದರ ಬಗ್ಗೆ ಅಧಿಕೃತ ದೃಢೀಕರಣ ಲಭ್ಯವಿಲ್ಲ. ಎಐ ತಂತ್ರಜ್ಞಾನವನ್ನ ಯುದ್ಧದಲ್ಲಿ ಬಳಸೋದ್ರಿಂದ ಗುರಿ ಗುರುತಿಸುವಿಕೆ, ಡೇಟಾ ವಿಶ್ಲೇಷಣೆ, ಶತ್ರು ಚಲನವಲನಗಳನ್ನು ಗುರುತಿಸುವುದು ಹಾಗೂ ತ್ವರಿತ ನಿರ್ಧಾರ ಪ್ರಕ್ರಿಯೆಯನ್ನ ಸಾಧ್ಯ ಮಾಡುತ್ತೆ. ಇದರಿಂದ ಮಾನವ ರಹಿತ ಪ್ರಮಾಣ ಕಡಿಮೆಯಾಗಬಹುದು ಎಂಬ ಅಭಿಪ್ರಾಯವಿದ್ರೂ ನೈತಿಕ ಮತ್ತು ಕಾನೂನು ಸಂಬಂಧಿತ ಪ್ರಶ್ನೆಗಳು ಎದ್ದಿವೆ. ಆಧುನಿಕ ಯುದ್ಧಗಳಲ್ಲಿ ಎಐ ಬಳಕೆ ಹೆಚ್ಚಾಗ್ತಿರುವ ಹಿನ್ನೆಲೆ ಜಾಗತಿಕ ಭದ್ರತಾ ದೃಷ್ಟಿಯಿಂದ ಚಿಂತಾಜನಕವಾಗಿದೆ. ಯುದ್ಧ ನಿರ್ಧಾರಗಳನ್ನು ಯಂತ್ರಗಳಿಗೆ ಒಪ್ಪಿಸುವುದು ಮಾನವ ನಿಯಂತ್ರಣ ಪ್ರಶ್ನೆಯನ್ನು ಹುಟ್ಟುಹಾಕ್ತದೆ. ತಪ್ಪು ಗುರುತು, ಸೈಬರ್ ಹ್ಯಾಕಿಂಗ್ ಅಥವಾ ತಾಂತ್ರಿಕ ದೋಷಗಳು ದೊಡ್ಡ ಹಾನಿಗೆ ಕಾರಣವಾಗುವ ಅಪಾಯವಿದೆ. ಇಂತಹ ಸಂದರ್ಭದಲ್ಲಿ ಯುದ್ಧ ನಿಯಂತ್ರಣ ಗಡಿ ಮುಸುಕು ಹಾಕುವ ಸಾಧ್ಯತೆ ಇದೆ. ಸೈನಿಕ ತಜ್ಞರ ಪ್ರಕಾರ ಈ ದಾಳಿ ಕೇವಲ ತಂತ್ರಜ್ಞಾನದ ಪ್ರದರ್ಶನವಲ್ಲ, ಇದು ಭವಿಷ್ಯದ ಯುದ್ಧ ತಂತ್ರದ ಮಾದರಿಯೂ ಆಗಬಹುದು. ಎಐ ತಂತ್ರಜ್ಞಾನ, ಎಐ ವಿಶ್ಲೇಷಣೆ, ಡ್ರೋನ್ ದಾಳಿ ಮತ್ತು ನಿಖರ ಗುರಿ ಭೇದಿಸುವ ಶಸ್ತ್ರಾಸ್ತ್ರಗಳ ಸಮನ್ವಯದಿಂದ ಯುದ್ಧದ ಸ್ವರೂಪ ಸಂಪೂರ್ಣ ಬದಲಾಗ್ತಿದೆ. ಭೂ ಸೇನೆಗಳಿಗಿಂತ ಗಗನ ಮತ್ತು ಡಿಜಿಟಲ್ ಯುದ್ಧ ಭೂಮಿಗೆ ಹೆಚ್ಚಿನ ಮಹತ್ವ ದೊರೆಯುತ್ತಿದೆ. ಜಾಗತಿಕ ಮಟ್ಟದಲ್ಲಿ ಈ ಬೆಳವಣಿಗೆಗಳು ಚರ್ಚೆಗೆ ಕಾರಣವಾಗಿದೆ. ಕೆಲವು ರಾಷ್ಟ್ರಗಳು ಎಐ ಆಧಾರಿತ ಯುದ್ಧ ತಂತ್ರಗಳಿಗೆ ನಿಯಂತ್ರಣ ಕಾನೂನು ಅತ್ಯಗತ್ಯ ಎಂದು ಹೇಳುತ್ತಿದೆ. ಮತ್ತೊಂದೆಡೆ ಕೆಲವು ರಾಷ್ಟ್ರಗಳು ಭದ್ರತೆಗೆ ಇಂತಹ ತಂತ್ರಜ್ಞಾನ ಅನಿವಾರ್ಯವಾಗಿದೆ ಎಂದು ವಾದಿಸುತ್ತಿದೆ. ಒಟ್ಟಾರೆಯಾಗಿ ಅಮೆರಿಕ ಇರಾನ್ ವಿರುದ್ಧ ನಡೆಸಿದ ಈ ದಾಳಿ ಆಧುನಿಕ ಯುದ್ಧದ ಹೊಸ ಅಧ್ಯಾಯವನ್ನು ತೆರೆದಿದೆ. ಎಐ ಬಾಂಬರ್ಗಳು, ಡ್ರೋನ್ ಮತ್ತು ಉನ್ನತ ಶಸ್ತ್ರಾಸ್ತ್ರಗಳ ಬಳಕೆ ಭವಿಷ್ಯದ ಸಂಘರ್ಷಗಳು ಹೆಚ್ಚು ತಂತ್ರಜ್ಞಾನಾಧಾರಿತ ಎಂಬುದನ್ನು ಸೂಚಿಸುತ್ತದೆ. ಆದರೆ ಇದರ ಜೊತೆಗೆ ನೈತಿಕತೆ, ಕಾನೂನು ಮತ್ತು ಜಾಗತಿಕ ಭದ್ರತೆ ಕುರಿತು ಗಂಭೀರ ಚರ್ಚೆಗಳು ಮುಂದುವರಿಯುವುದು ನಿಶ್ಚಿತವಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.